ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಲ್ ಟೀಚಿಂಗ್. ಇವತ್ತು ನಾವು ಇಂಡಸ್ಟ್ರಿಯಲ್ ಫೈನಾನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇಂಡಸ್ಟ್ರಿಯಲ್ ಫೈನಾನ್ಸ್ ನೋಡಿ, ಎರಡು ಪದಗಳಿರೋದಿಲ್ಲಿ. ಇಂಡಸ್ಟ್ರಿಯಲ್ ಅಂದ್ರೆ ಏನು ಮತ್ತು ಫೈನಾನ್ಸ್ ಅಂದರೆ ಏನು, ಇಂಡಸ್ಟ್ರಿಯಲ್ ಫೈನಾನ್ಸ್ ಅಂದರೆ ಏನು, ಅದು ಇಂಡಸ್ಟ್ರಿಯಲ್ ಫೈನಾನ್ಸ್ನ ನೀಡ್ಸ್ಗಳೇನು ಮತ್ತು ಟೈಪ್ಸ್ಗಳೇನು, ಇಂಡಸ್ಟ್ರಿಯಲ್ ಫೈನಾನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇಂಟ್ರೊಡಕ್ಷನ್ನಲ್ಲಿ ಇಂಡಸ್ಟ್ರಿಯಲ್ ಫೈನಾನ್ಸ್ ಬಗ್ಗೆ ಹೇಳಬೇಕಂದ್ರೆ, ಫೈನಾನ್ಸ್ ಈಸ್ ಕನ್ಸಿಡರ್ ಆ್ಯಸ್ ದಿ ಲೈಫ್ ಆಫ್ ದಿ ಇಂಡಸ್ಟ್ರೀಸ್. ನಿಮಗೆಲ್ಲರಿಗೂ ಗೊತ್ತು, ಹಣ ಇಲ್ಲದೆ ಯಾವ ಕೆಲಸ ಕೂಡ ಆಗೋದಿಲ್ಲ. ಹಾಗೆ ಇಂಡಸ್ಟ್ರಿಯಲ್ಸ್ಗಳು, ಆರ್ಗನೈಜೇಷನ್ಗಳು, ಒಂದು ಬಿಸ್ನೆಸ್ಸು ರನ್ ಆಗಬೇಕಂದ್ರೆ ಹಣ ಅವಶ್ಯಕತೆ. ಯಾಕೆ ಅವಶ್ಯಕತೆ ಅಂದರೆ, ಎಕ್ಸಾಂಪಲ್ ಜೊತೆ ಹೇಳಬೇಕು ನಿಮ್ಗಂದರೆ, ಈಗ ಕಂಪ್ಯೂಟರ್ ಎಲ್ಲರಿಗೂ ಗೊತ್ತು. ಕಂಪ್ಯೂಟರ್ನ ಹಾರ್ಟ್ ಅಂದರೆ ಯಾವನ್ನ ಹೇಳ್ತೀವಿ? ಸಿ ಪಿ ಯುನ ಹೇಳ್ತೀವಿ. ಕಂಪ್ಯೂಟರ್ನ ಮೆದುಳು ಅಂದರೂ ಸಿ ಪಿ ಯು ಅಂತೀವಿ. ಸೊ ಹಾಗೆ ಬಿಸ್ನೆಸ್ನ ಒಂದು ಲೈಫು, ಹಾರ್ಟು ಮತ್ತು ಬ್ರೇನು ಅಂದರೆ ಅದು ಫೈನಾನ್ಸ್, ಹಣ ಇಲ್ಲದೆ ಇನ್ನು ಕಂಪನಿಗಳು ಏನು ಕೂಡ ಮಾಡಲು ಸಾಧ್ಯವಿಲ್ಲ, ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಹಣ ಇದ್ದಲ್ಲಿ ಪ್ರೊಡಕ್ಷನ್ ಆಗ್ತದೆ, ಹಣ ಇದ್ದಲ್ಲಿ ನ್ಯೂ ಟೆಕ್ನಾಲಜಿ ಅಡಾಪ್ಟೇಷನ್ ಮಾಡ್ಕೊಳ್ಳೋಕ್ಕಾಗ್ತದೆ, ಹಣ ಇದ್ದಲ್ಲಿ ಡೇ ಟು ಡೇ ಎಕ್ಸ್ಪೆನ್ಸಸ್ನ ನಾವು ಮಾಡೋಕ್ಕೆ ಬರ್ತದೆ. ಇಲ್ಲಾಂದರೆ ಒಂದು ಬಿಸ್ನೆಸ್ ರನ್ ಆಗೋದಕ್ಕೆ ಆಗೋದಿಲ್ಲ, ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫೈನಾನ್ಸ್ ಈಸ್ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಫೈನಾನ್ಸ್ನ ನೀಡ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇಂಡಸ್ಟ್ರಿಯಲ್ ಫೈನಾನ್ಸ್ ಯಾಕೆ ಇಂಪಾರ್ಟೆಂಟ್ ಫೈನಾನ್ಸು ಇಂಡಸ್ಟ್ರಿಯಲ್ಗೆ ಅಂತಂದರೆ, ದ ಮಷಿನ್ಸ್ ಆರ್ ಟು ಬಿ ಪರ್ಚೇಸ್ ಟು ದಿ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಗಳಲ್ಲಿ ಮಷಿನ್ಸ್ಗಳನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ದೊಡ್ಡ ದೊಡ್ಡ ಆರ್ಗನೈಜೇಷನ್ ಇದ್ದರೆ, ದೊಡ್ಡ ಬಿಸ್ನೆಸ್ಗಳಿದ್ದರೆ, ಫಾರ್ ಎಕ್ಸಾಂಪಲ್ ಇನ್ ಸಿಮೆಂಟ್ ಒಂದು ಇಂಡಸ್ಟ್ರೀಸ್ಗಳಿದ್ದರೆ, ಸೊ ಅಲ್ಲಿ ಮಷಿನ್ಸ್ಗಳ ಅವಶ್ಯಕತೆ ಇರ್ತದೆ. ಸೊ ಆ ಮಷಿನ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹಣದ ಒಂದು ಅವಶ್ಯಕತೆ ಇರ್ತದೆ. ಮತ್ತು ದ ಮನಿ ವಿಚ್ ದಿ ಫರ್ಮ್ ಕಮಿಟ್ಸ್ ಇನ್ ಇಟ್ಸ್ ಬಿಸ್ನೆಸ್. ಈಗ ಒಂದು ಮನಿ ಇತ್ತಂದರೆ ಒಂದು ಫರ್ಮ್ ಏನು ಮಾಡ್ಬೋದು, ನ್ಯೂ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ಬೋದು, ಅಥವಾ ಬಿಸ್ನೆಸ್ನಲ್ಲಿಯೇ ಅತಿ ಚೆನ್ನಾದ ಒಂದು ಬಿಸ್ನೆಸ್ನ ತಂತ್ರಜ್ಞಾನವನ್ನು ಅಳವಡನೆ ಮಾಡ್ಕೋಬೋದು. ಸೊ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂತಂದರೆ ಅಥವಾ ಒಂದು ನ್ಯೂ ಟೆಕ್ನಾಲಜಿ ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಹಣದ ಒಂದು ಅವಶ್ಯಕತೆ ಇರುತ್ತದೆ. ಮತ್ತು ಒಂದು ನ್ಯೂ ಪ್ರಾಡಕ್ಟ್ ತಯಾರು ಮಾಡಬೇಕು ಅಂದರೆ ಅದಕ್ಕೂ ಕೂಡ ಹಣದ ಒಂದು ಅವಶ್ಯಕತೆ ಇದೆ. ಸೊ ಸಿಮಿಲರ್, ಎ ಮ್ಯಾನುಫ್ಯಾಕ್ಚರರ್ ಹ್ಯಾಸ್ ಟು ಪ್ರೊಡ್ಯೂಸ್ ಇಟ್ಸ್ ಪ್ರಾಡಕ್ಟ್ಸ್ ಆರ್ ಹಿ ಕ್ಯಾನ್ ಸೆಲ್ ದೆಮ್. ಅದನ್ನು ಮಾರಾಟ ಮಾಡಬೇಕಾದ್ರೂ ಒಂದು ಫೈನಾನ್ಸ್ನ ಅವಶ್ಯಕತೆ ಇರ್ತದೆ. ಹಾಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಏನು ಹಣ ಬೇಕಾಗಿರ್ತದೆ, ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಿಗೆ ಹಣವನ್ನು ಬೇಕಾಗಿರ್ತಲ್ಲ, ಅದು ಒಂದು ಫೈನಾನ್ಸ್ ಇಂಪಾರ್ಟೆಂಟೇ ಕೂಡ. ಅಲ್ಲಿ ಫೈನಾನ್ಸ್ ಹಣ ಇಲ್ಲ ಅಂದರೆ ಅವನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಬೇಕಾದಂಥ ರಾ ಮೆಟೀರಿಯಲ್ಸ್ಗಳು ಅವನಿಗೆ ಲಭ್ಯವಾಗೋದಿಲ್ಲ. ಹಾಗಾಗಿ ಇಂಡಸ್ಟ್ರೀಸ್ಗಳಿಗೆ ಫೈನಾನ್ಸ್ ಅನ್ನೋದು ತುಂಬ ನೀಡಾಗಿರ್ತದೆ. ಟು ಡೆವಲಪ್ ಇಟ್ಸ್ ನ್ಯೂ ಪ್ರಾಡಕ್ಟ್ಸ್, ಈಗ ತಾನೇ ಹೇಳಿದಾಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಬೇಕಾದಂಥ ನ್ಯೂ ಪ್ರಾಡಕ್ಟ್ಸ್ನ ರೆಡಿ ಮಾಡಬೇಕಾದ್ರೂ ಕೂಡ ಅವರಿಗೆ ರಾ ಮೆಟೀರಿಯಲ್ಸ್ ಪರ್ಚೇಸ್ ಸಲುವಾಗಿ ಹಣ ಒಂದು ಅವಶ್ಯಕತೆ ಇರ್ತದೆ. ಯಾವ ಥರ ಹಣದ ಅವಶ್ಯಕತೆ ಇರ್ತದೆ ಅಂದರೆ, ಈಗ ಹೊಸದೊಂದು ಪ್ರಾಡಕ್ಟ್ ತಯಾರು ಮಾಡಬೇಕು ಅಂತಂದರೆ, ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡಬೇಕಾದ್ರೂ ಕೂಡ, ತಯಾರು ಮಾಡಬೇಕಾದ್ರೂ ಕೂಡ ಹಣದ ಅವಶ್ಯಕತೆ. ತಯಾರು ಮಾಡಬೇಕಾದ್ರೆ ಅದಕ್ಕೆ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋಕ್ಕೆ ದುಡ್ಡು ಬೇಕು, ಅದನ್ನು ರಿಸರ್ಚ್ ಮಾಡೋಕ್ಕೆ ದುಡ್ಡಿನ ಅವಶ್ಯಕತೆ ಇರ್ತದೆ. ಮತ್ತು ಮಾರ್ಕೆಟಿಗೆ ತಂದ ಮೇಲೆ ಕೂಡ ಫೈನಾನ್ಸಿನ ಒಂದು ಮಾರುಕಟ್ಟೆಯನ್ನು ಇವರಾಗಿ ತಯಾರು ಮಾಡ್ಕೊಬೋದಾಗಿರ್ಬೋದು. ಈ ಥರದ ಕೆಲವೊಂದು ಪ್ರೊಸೆಸ್ಗಳಿಗೆ ಹಣದ ಅವಶ್ಯಕತೆ ತುಂಬ ಇರ್ತದೆ. ಇವಾಗ ಟೈಪ್ಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್ನ ನೋಡೋಣ. ಟೈಪ್ಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್, ಇದರಲ್ಲಿ 3 ಟೈಪು: ಶಾರ್ಟ್ ಟರ್ಮ್ ಫೈನಾನ್ಸ್, ಮೀಡಿಯಮ್ ಟರ್ಮ್ ಫೈನಾನ್ಸ್, ಲಾಂಗ್ ಟರ್ಮ್ ಫೈನಾನ್ಸ್. ವಿ ಆರ್ ಆಲ್ ಆರ್ ನೋ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಮೀನಿಂಗ್. ಸೊ ಶಾರ್ಟ್ ಟರ್ಮ್ ಅಂದ್ರೇನು, ಲಾಂಗ್ ಟರ್ಮ್ ಅಂದ್ರೇನು, ಮೀಡಿಯಮ್ ಟರ್ಮ್ ಅಂದ್ರೇನು ಅಂತ ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸಾಮಾನ್ಯ ಜ್ಞಾನದ ರೀತಿಯಲ್ಲಿ ಶಾರ್ಟ್ ಟರ್ಮ್ ಅಂದರೆ 1 year ಆರ್ ಲೆಸ್ ದೆನ್ 1 year. ಇನ್ನು ಮೀಡಿಯಮ್ ಟರ್ಮ್ ಅಂದರೆ more than 1 year or less than 5 year.
ಆ್ಯಂಡ್ ಲಾಂಗ್ ಟರ್ಮ್ ಅಂದರೆ ಮೋರ್ ದೆನ್ 5 ಇಯರ್ಸ್. ಇದು ನಮ್ಗೆ ಬೇಸಿಕ್ ಗೊತ್ತಿರೋಂಥ ವಿಷಯ. ಆದರೆ ಇಂಡಿಯನ್ ಫೈನಾನ್ಷಿಯಲ್ ಏನು ಇಂಡಸ್ಟ್ರಿಯಲ್ ಫೈನಾನ್ಸ್ ಸಿಸ್ಟಮ್ನಲ್ಲಿ ಇಂಡಿಯಾದಲ್ಲಿ ಯಾವ ಥರ ಇದೆ ಅಂತ ತಿಳ್ಕೊಬೇಕಾದ್ರೆ ಒಂದು ಸ್ವಲ್ಪ ಲೋನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಏನು ಮಾಡಿದೆ ದೇಶ, ನಮ್ಮ ಭಾರತ ದೇಶ ಕೆಲವೊಂದು ಬ್ಯಾಂಕ್ಗಳನ್ನು ಓಪನ್ ಮಾಡಿದೆ ಸ್ಪೆಷಲಿ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ಸೊ ಡೆವಲಪ್ ಇಂಡಸ್ಟ್ರೀಸ್. ಫಾರ್ ಎಕ್ಸಾಂಪಲ್ IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದೇನು ಮಾಡ್ತದೆ, ಲೋನ್ಗಳನ್ನು ಪ್ರೊವೈಡ್ ಮಾಡ್ತದೆ ಇಂಡಸ್ಟ್ರೀಸ್ಗಳಿಗೆ ಟು ಡೆವಲಪ್ ದೇರ್ ಬಿಸ್ನೆಸಸ್. ಸೊ ಈ ಥರದೊಂದು ಲೋನ್ಗಳನ್ನು ಪ್ರೊವೈಡ್ ಮಾಡ್ತಾ ಇರ್ತದೆ ಯಾರಿಗೆ, ಇಂಡಸ್ಟ್ರೀಸ್ಗಳಿಗೆ. ಈ ಲೋನ್ಗಳನ್ನು ಯೂಶ್ವಲಿಯಾಗಿ ಪ್ರೊವೈಡ್ ಮಾಡೋದು ಡೈಲಿ ವೇಜಸ್ನ ಮತ್ತು ಈ ಪರ್ಚೇಸಸ್ನ ಕೆಲವೊಂದು ಮಷಿನ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಥವಾ ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಈ ಥರದ ಒಂದು ಕಾರ್ಯಗಳಿಗೆ ಏನು ಮಾಡ್ತದೆ, ಬ್ಯಾಂಕ್ಗಳು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ, ಇಂಡಿಯಾ ಡೆವಲಪ್ಮೆಂಟ್ ಆಗೋ ಸಲುವಾಗಿ ಲೋನ್ಗಳು ಪ್ರೊವೈಡ್ ಮಾಡ್ತದೆ. ಇವಾಗ ಶಾರ್ಟ್ ಟರ್ಮ್ ಲೋನ್ ನೋಡೋಣ ಯಾವ ಥರ ಇಂಡಸ್ಟ್ರಿಯಲಲ್ಲಿ ಎಕ್ಸ್ಪ್ಲೇಷನ್ ಹೇಳೋದಾದರೆ, ಶಾರ್ಟ್ ಟರ್ಮ್ ಲೋನ್ ಇರೋದು 1 ಇಯರ್ ಅಥವಾ ಲೆಸ್ ದೆನ್ 1 ಇಯರ್. ಈ ಫಂಡನ್ನು ಯೂಶ್ವಲಿ ಪ್ರೊವೈಡ್ ಮಾಡೋದು ಯಾಕಪ್ಪ ಅಂದರೆ ಡೈಲಿ ಏನು ಎಕ್ಸ್ಪೆಂಡಿಚರ್ ಆಗುತ್ತೋ ಅದ್ರ ಸಲುವಾಗಿ ಈ ಒಂದು ಫಂಡನ್ನ ಪ್ರೊವೈಡ್ ಮಾಡ್ತಾರೆ. ಡೈಲಿ ಎಕ್ಸ್ಪೆಂಡಿಚರ್ ಅಂದರೆ ಯಾವುವು, ಫಾರ್ ಎಕ್ಸಾಂಪಲ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ನು, ಡೈಲಿ ವೇಜಸ್ಸು ಮತ್ತು ಪವರು, ಫ್ಯೂಲು, ಇವೆಲ್ಲವೂ ಒಂದು ಇಂಡಸ್ಟ್ರೀಸ್ಗಳಿಗೆ ಡೈಲಿ ಎಕ್ಸ್ಪೆನ್ಸಸ್ಸು. ಸೊ ಅದ್ರ ಸಲುವಾಗಿ ಏನು ಮಾಡ್ತದೆ, ಶಾರ್ಟ್ ಟರ್ಮ್ ಲೋನ್ಗಳನ್ನು ಪ್ರೊವೈಡ್ ಮಾಡ್ತದೆ. ಇನ್ನು ಈಗ ಶಾರ್ಟ್ ಟರ್ಮ್ ಆದಮೇಲೆ ಇವಾಗ ಮೀಡಿಯಮ್ ಟರ್ಮ್ ನೋಡೋಣ. ಸೊ ಮೀಡಿಯಮ್ ಟರ್ಮ್ ಫೈನಾನ್ಸ್ನಲ್ಲಿ ನಾನು ಹೇಳಿದಾಗೆ ಇದು 1 ವರ್ಷ ಅಥವಾ 5 ವರ್ಷದ ಒಳಗಡೆ ಇರುವಂಥ ಅಥವಾ ಪ್ರೊವೈಡ್ ಮಾಡುವಂಥ ಲೋನು. ಈ ಫೈನಾನ್ಸ್ನ ಯಾವುದ್ರ ಸಲುವಾಗಿ ಯೂಸ್ ಮಾಡ್ತಾರೆ ಅಂತಂದರೆ ಅತಿ ಹೆಚ್ಚಾಗಿ ಒಂದು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ಗಾಗಿ ಅಥವಾ ಮಾಡಿಫಿಕೇಷನ್ ಆಫ್ ಮಷೀನ್ಸು ಅಥವಾ ಮಾಡಿಫಿಕೇಷನ್ ಆಫ್ ಬಿಸ್ನೆಸ್ಸು ಅಥವಾ ರಿಪೇರಿಂಗ್ ಆಫ್ ಮಷೀನ್ಸು ಅಥವಾ ನ್ಯೂ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತೀನಿ ಅಂತಾರೆ. ಈ ಥರದ ಒಂದು ಕಾರ್ಯಗಳಿಗೆ ಮೀಡಿಯಮ್ ಟರ್ಮ್ ಫೈನಾನ್ಸ್ನ ಪ್ರೊವೈಡ್ ಮಾಡ್ತಾರೆ. ಇದು ಒಂದು ರಿಕ್ವೈರಿಗೆ ಮಾತ್ರ ಮೀಡಿಯಮ್ ಟರ್ಮ್ ಲೋನ್ ಸಿಗ್ತದೆ, ಹೌದಾ. ಇನ್ನು ಲಾಂಗ್ ಟರ್ಮ್ ಲೋನ್ ಅಥವಾ ಲಾಂಗ್ ಟರ್ಮ್ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ಲಾಂಗ್ ಟರ್ಮ್ ಫೈನಾನ್ಸ್ ರಿಕ್ವೈರ್ ಇರೋ ಫಂಡು ರಿಕ್ವೈರ್ ಪ್ರೊವೈಡ್ ಮಾಡೋದಂದರೆ ಅಬೋವ್ 5 ಇಯರ್ಸ್. ಅಬೋವ್ 5 ಇಯರ್ಸ್ಗೆ ಏನು ಮಾಡ್ತಾರೆ, ಇದನ್ನು ಪ್ರೊವೈಡ್ ಮಾಡ್ತಾರೆ. ಇದನ್ನು ಹೈಲಿ ಯೂಸ್ ಮಾಡೋದು ಅಥವಾ ಹೈಲಿ ಪ್ರೊವೈಡ್ ಮಾಡೋದು ಯಾವ ಒಂದು ವಿಷಯಕ್ಕೆ ಲಾಂಗ್ ಟರ್ಮ್ ಲೋನ್ನ ಪ್ರೊವೈಡ್ ಮಾಡ್ತಾರೆ ಅಂದರೆ, ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡೋದಕ್ಕೆ ಏನು ಮಾಡ್ತಾರೆ, ಒಂದು ಲಾಂಗ್ ಟರ್ಮ್ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಯಾರಿಗೆ, ಇಂಡಸ್ಟ್ರೀಸ್ಗಳಿಗೆ ಈ ಫೈನಾನ್ಸ್ನ ಪ್ರೊವೈಡ್ ಮಾಡ್ತಾರೆ. ಬ್ಯಾಂಕ್ ಅಥವಾ ಅದರ್ ಫೈನಾನ್ಷಿಯಲ್ ಏನು ಬ್ಯಾಂಕ್ಗಳಿವೆ, ಪ್ರೈವೇಟೈಸೇಷನ್ ಬ್ಯಾಂಕ್ಗಳಿವೆ, ಅವು ಏನು ಮಾಡ್ತವೆ, ಪ್ರೊವೈಡ್ ಮಾಡ್ತವೆ ಟು ದ ಇಂಡಸ್ಟ್ರೀಸ್ ಟು ಡೆವಲಪ್ ದೇರ್ ಬಿಸ್ನೆಸ್ಗಳಿಗಾಗಿ. ಸೊ ಪರ್ಚೇಸಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ಅಥವಾ ಇಲ್ಲೂ ಕೂಡ ನ್ಯೂ ಬಿಸ್ನೆಸ್ ಏನಾದರೂ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅಲ್ಲಿ ಕೂಡ ಲಾಂಗ್ ಟೈಮ್ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ತಮ್ಮ ಬಿಸ್ನೆಸ್ನ ಮಾಡರ್ನೈಜೇಷನ್ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ಕೂಡ ಲಾಂಗ್ ಟರ್ಮ್ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಸಿಂಪಲಿ ಸ್ಟೂಡೆಂಟ್ಸ್ ಏನೂ ಮಾಡಬೇಡಿ, ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಓನಾಗಿ ಕೂಡ ನಾವೇನು ಮಾಡ್ಬೋದು, ಆನ್ಸರ್ನ ಬರಿಬೋದು. ಟೈಪ್ಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್ ರೈಟ್ ಟೈಪ್ಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಅಂತ ಕ್ವಶನ್ ಏನಾದರೂ ಕೇಳಿದರೆ ಸೊ ಎಕ್ಸಾಮ್ನಲ್ಲಿ, ಸೊ ಏನು ಮಾಡೋದು, ನಾವು ಇದನ್ನು ಸರಳವಾಗಿ ಅರ್ಥ ಮಾಡಿಕೊಂಡ್ರೆ, ನಾನು ಹೇಳೋ ವಿಡಿಯೋದಲ್ಲಿ ಆದಷ್ಟು ಅರ್ಥ ಆಗಿರುತ್ತೆ ನಿಮಗೆ. ಸೊ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅನುಕೂಲವಾಗ್ತದೆ ಬರೆಯೋಕ್ಕೆ ಕೂಡ. ಇದನ್ನೇ ನೋಟ್ಸನ್ನು ಫಾಲೋ ಮಾಡಿ, ಇಲ್ಲಿರುವಂಥ ನೋಟ್ಸ್ನ ಫಾಲೋ ಮಾಡಿಬಿಟ್ಟು ಇದನ್ನೇ ಒಂದು ನೋಟ್ನಾಗಿ ನೋಟ್ ಮಾಡಿಸ್ಕೊಂಡ್ಬಿಟ್ರೆ ನೀವು ನೋಟ್ನಲ್ಲಿ, ಸೊ ನಿಮಗೆ ಎಕ್ಸಾಮ್ ಟೈಮ್ಗೆ ತುಂಬ ಈಸಿ ಆಗ್ತದೆ ಬರೆಯೋಕ್ಕೆ.
ಮತ್ತು ಇನ್ ಜನರಲಾಗಿ ಒನ್ ಟೈಮ್ ನಾವು ಇದನ್ನು ಓದ್ಕೊಂಡ್ಬಿಟ್ರೆ ನೀವು ಹೋಗಿ ಓನ್ನಾಗಿ ಆನ್ಸರ್ನ ಬರಿಬೋದು. ಥ್ಯಾಂಕ್ ಯು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ.